ಅಣ್ಣ ಯಾರವಣ ಇವೆಲ್ಲ ಯಾವ ಊರಿನವರು? ದೊಡ್ಡಬಳ್ಳಾಂಗ್ಲ ಅಲ್ಲಿ ದಾಬಸ್ಪೇಟೆ. ಎಷ್ಟು ಜೊತೆ ಹೊಡ್ಕೊ ಬಂದಿದ್ದೀರಾ? 9 ಜೊತೆ. ಹಾಂ, ಏನು ಬೆಲೆ ಹೇಳ್ತೀರಾ? ಏನು ಬೆಲೆ ಹೇಳ್ತೀರಾ? 36 ಹೇಳ್ತೀವಿ. ಬನ್ನಿ. ಹಾಂ, ಹೊಸ 35, ಓರಿ 36, ಇದು 28, ಅವು ಹೊಸ 75. ಎಷ್ಟು ಟೋಟಲ್? ಇಷ್ಟೇ ಇಲ್ಲಿ ಅವಿಲ್ಲವು ಎಲ್ಲ ನಮ್ಮವೇ. ಹೌದಾ? ಅಣ್ಣ ಒಂದು ನಿಮಿಷ ಬಂದೆ, ಇವೆಲ್ಲ ವಿಡಿಯೋ ಮಾಡ್ಕೊ ಬರ್ತೀನಿ. ಬನ್ನಿ ಬನ್ನಿ, ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ. ಹಾಂ, ತಡೀರಿ ಈಗ ಹೇಳ್ರಿ. ಬನ್ನಿ ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ. ಹಾಂ, ಈಗ ಹೇಳಿ. ರಮೇಶ್ ಅಂತ, ದೊಡ್ಡಬಳ್ಳಾಪುರ ತಾಲೂಕು. ನಾವು ಬಂದಿದ್ದೀವಿ ಜಾತ್ರೆಗೆ. ಎಷ್ಟು ಜೊತೆ ಹೊಡ್ಕೊ ಬಂದಿದ್ದೀರಾ ಸರ್? ನಮ್ದು ಒಂದು ಓರಿ, ಒಂದು ಹೊಸ, ಒಂದ್ ಜೊತೆ ಅಷ್ಟೇ. ತಿರುಗಿ ಇವು ಒಂದ್ ಜೊತೆ ಕರುಗಳು ಇವು. ಒಂದ್ ಜೊತೆ ಹೊಸ ಇವರವು ಹಳೆಕೋಟೆ ಅಂತ. ಹಳೆಕೋಟೆ. ನಿಮ್ಗೆ ಎಷ್ಟು ಬೆಲೆ ಹೇಳ್ತೀರಾ ಎಲ್ಲ ಕೂಡ? ಸರ್ ನಾನಿದು ಓರಿಗೆ 55,000 ಹೇಳ್ತೀನಿ. ಇದು ಒಂದು ಕಿಲೋ ಹಸಿಗೆ 75,000 ಹೇಳ್ತೀನಿ. 75,000. ಹಾಂ, ಇವು ಅಣ್ಣ ಇದು 40,000 ಹೇಳ್ತೀನಿ, ಅದು 28,000 ಹೇಳ್ತೀನಿ. ಅದು. ಹಾಂ, ಸರಿ. ನಿಮ್ಮ ನಂಬರ್ ಹೇಳಿ. 80 ಇವು ನಿಮ್ದೇನಾ? 80 88 48 6 886. ದೊಡ್ಡಬೇಡ ಎಲ್ಲ ಒಂದೇ ಊರೇ? ಎಲ್ಲ ಒಂದೇ ಊರೇ. ದೊಡ್ಡಬಳ್ಳಾಂಗ್ಲ ಬಂದಿದ್ದೀರಲ್ಲ? ಒಂದೇ ಬರ್ತೀವಿ ವರ್ಷ. ಸಿದ್ಧಗಂಗೆಗೆ ಬಂದಿರ್ಲಿಲ್ವಾ? ಬರ್ತೀವಿ, ಸಿದ್ಧಗಂಗೆಗೂ ಬರ್ತೀವಿ, ಎಲ್ಲವಕ್ಕೂ ಬರ್ತೀವಿ, ಕ್ಯಾಮೆನಹಳ್ಳಿಗೂ ಬರ್ತೀವಿ, ಪ್ರತಿ ಒಂದು ಜಾತ್ರೆಗೂ ಬರ್ತೀವಿ, ತರದಾಳ್ಗೆ ಹೋಗ್ತೀವಿ ಎಲ್ಲ. ಎಲ್ಲ ಅಂದ್ರೆ ನೀವು ವ್ಯಾಪಾರಸ್ತ್ರ? ಯಾವಾಗೂ ವ್ಯಾಪಾರ? ಯಾವಾಗೂ ಇರ್ತವೆ. ಬಡವನಹಳ್ಳಿಗೂ ಹೋಗ್ತೀವಿ ಸರ್. ಹಾಂ, ಸರಿ ಆಯ್ತು, ಬನ್ನಿ, ನಾನು ಬರ್ತೀನಿ. ಅಣ್ಣ ನಿಮ್ಮದು? ನಮ್ಮ ದೊಡ್ಡಬಳ್ಳಾಪುರನೇ, ನಮ್ಮೂರ್ ಪಕ್ಕನೇ ಹಳೆಕೋಟೆ ಅಂತ. ಹಾಂ, ಎಲ್ಲ ಹೇಳವ್ರು ಹೇಳ್ರಿ. 65 ಹೇಳ್ತೀವಿ. ಸರಿ, 65,000. ಹಾಂ, ಇದೇನಾ ವೃತ್ತಿ ನಿಮ್ಮದು? ಇಲ್ಲ ಸರ್, ಎಲ್ಲ ಮಾಡ್ತೀವಿ. ವ್ಯವಸಾಯನೂ ಮಾಡ್ತೀರಾ? ಈ ಖಾಲಿ ಇವಾಗ ಏನಿಲ್ವಲ್ಲ ಬೇಸಾಯ, ಈಗ ಪರಿಸ್ಥಿತಿ. ಹಾಂ, ಸರಿ ಸರಿ ಆಯ್ತು, ಅಲ್ಲಿ ಮಾಡ್ಕೊಳ್ರಿ. ಸರಿ, ಮಾಡೋರಿ. ನಿಮ್ದು ಯೂಟ್ಯೂಬ್ ರವೀಂದ್ರ ಕನ್ನಡ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಯ್ತು. ಹಾಂ, ಆಯ್ತು. ಅಪ್ಲೋಡ್ ನಾಳೆ ಮಾಡ್ತೀವಿ ಇವೆಲ್ಲ. ಹಾಂ ಹಾಂ ಹಾಂ. ಅಣ್ಣ ಯಾವ ಈ ಕಡೆ ನೀವು ಬನ್ನಿ ಸರ್. ಇವೇನಾ? ಚೆನ್ನಾಗಿ ವಿಡಿಯೋ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಈ ಕಡೆ ಬರುತ್ತೆ, ಎತ್ತಿಂತಕ್ಕೆ ಈ ಕಡೆ ಬರುತ್ತೆ. ಇಲ್ಲೇ ಮುಖ ಚೆನ್ನಾಗಿ ಕಾಣುತ್ತೆ. ಫಸ್ಟ್ ನೀವು ಮಾತಾಡ್ಸ್ಬಿಟ್ಟು ಆಮೇಲೆ ಹೇಳಿ. ನಿಮ್ಮ ಹೆಸರು? ದೇವರಾಜು. ಹಾಂ, ನಿಮ್ಮ ಅಡ್ರೆಸ್ ಹೇಳಿ. ನಮ್ಮದು ಮಧುಗಿರಿ ತಾಲೂಕು, ಹಾಂ, ತುಮಕೂರು ಜಿಲ್ಲೆ, ಕಾಟಕನಟ್ಟಿ. ಕಾಟಕನಟ್ಟಿ ಎಲ್ಲಿ ಬರ್ತದೆ? ಇಲ್ಲೇ ಕೆರಪೇಡ. ಇಲ್ಲೇನಾ? ಹತ್ತಿರದಲ್ಲೇ. ಹಾಂ, ವರ್ಷ ಬರ್ತೀರಾ? ಹ್ಞೂ ಸರ್. ಹ್ಞೂ. ಎಷ್ಟು ಜೊತೆ ಹೊಡ್ಕೊ ಬಂದಿದ್ದು? ನಾವೊಂದು 3 ಜೊತೆ ಹೊಡ್ಕೊಂಡಿದ್ವಿ. 3 ಜೊತೆ. ಏನು ಕರುನಾ ಹಸುನಾ? ಹಸು. ಇದು ಹಸುನೇನಾ? ಹಾಂ, ಹಸುಗಳು ಕಟ್ಬೇಕು ಹೇಳ್ರಿ. ತುಂಬಾ ಜನ ಕಟ್ಟಲ್ಲ ಮನೆಗೆ. ಎಲ್ಲ ಇದ್ಕೋತಿರಲ್ವಾ? ನೋಡಿದ್ನ. ಇವರು ಒಬ್ರು ಇದ್ರಲ್ಲ, ಅವ್ರು ಯಾರೋ ಒಬ್ರು ವಯಸ್ಸಾದವರು, ಅವರು ವಿಡಿಯೋ ಮಾಡಿದ್ದೆ, ಚೆನ್ನಾಗಿ ಓಡಿತ್ತು ವಿಡಿಯೋ. ಬರೀ ಹಸು ಕಟ್ತೀರಾ ನೀವು? ಬರೀ ಹಸು. ಬನ್ನಿ, ಚೆನ್ನಾಗಿ ವಿಡಿಯೋ ಮಾಡಿ ಆ ಕಡೆ ಹೋಗಿ. ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿ. ಆಯ್ತು, ಹಾಕ್ತೀನಿ. ಚೆನ್ನಾಗವೆ, ವರಿ ಥರ ಇದೆ. ಇಲ್ಲಿಗೆ ಬನ್ನಿ ಅಣ್ಣ. ಅದು ಹಿಂಗೆ ನೀವು ಹಿಂಗೆ ಕಟ್ಟಿದ್ರೆ ಸಕ್ಕದ ಕಾಣೋದು. ನೋಡು, ಕತ್ಲು ಥರ ಕಾಣೋದು. ಹಾಂ, ಆಯ್ತು ಬಿಡ್ರಿ. ಇವು ಬಿಡ್ರಿ, ಇವು 2 ಚೆನ್ನಾಗವೆ. ಬನ್ನಿ, ಒಬ್ರು ಬಿಡ್ರಿ, ಬನ್ನಿ ಒಬ್ರು. ಅಣ್ಣ ನೀವು ಬನ್ನಿ, ನೀವು ಬಿಡ್ರಿ, ಕಟ್ರಿ. ಇರ್ಲಿ ಬಿಡ್ರಿ, ಹೋಗ್ಲಿ, ಯಾಕೆ ತೊಂದ್ರೆ ಕಣ. ಇದು ಎಬ್ಬರ್ಸಿ ಹಸು. ವಿಡಿಯೋ ಮಾಡಿ ಸಮಯ. ಹಾಂ, ಅಲ್ಲ ಹಾಕಿಲ್ವಾ? ಇಲ್ಲ, ಇನ್ನೂ ಚಿಕ್ಕವ ಹೇಳಿ. ಚಿಕ್ಕ ಕೊಂಬೆಲ್ಲ ರೆಡಿ ಮಾಡ್ತಿದ್ದೀರಾ? ನಮ್ಗೆ ಒಂದು 20 ಬಿದ್ದಾವೆ. ನಿಮ್ಗೆ ನೀವೇನು ಮೇಸಿರೋದಲ್ಲ, ತಂದಿರೋದು? ಎಲ್ಲಿ ತಂದ್ರಿ? ಸಿದ್ಧಗಂಗೆ. ಒಂದು 20 ಬಿದ್ದ ಹಸುಗಳೇ ಇಷ್ಟು ರೇಟು ಅಂದ್ರೆ. ಅದಕ್ಕೆ ಶಿವಮೊಗ್ಗದವ್ರು ಬಂದಿದ್ರು. ರೇಟು ನಾವು ಕೊಂಡ್ಕೊಳಕ್ಕಾಗಲ್ಲಪ್ಪ, ಇಷ್ಟು ರೇಟ್ ಹೇಳಿದ್ರೆ ನಾವೆಲ್ಲಿ ದುಡ್ಡಿಕ್ಕಾನ ಅಂತ. ಅದೇ ಓರಿ ತರ ಇವು. ಶಿವಪಟ್ಟೆ ಏನಲ್ಲ, ಯಾರು ಇನ್ನೂ ಅಲ್ಲ ಹಾಕಿಲ್ಲ. ಇನ್ನು ಓರಿ ಕೊಡಿಸ್ಬೇಕು. ಇವಿಗೆ ಎಷ್ಟು ಹೇಳ್ತೀರಿ ರೇಟ್? ನಾವು 150 ಹೇಳ್ತೀವಿ. 1.5 ಲಕ್ಷ ಹೇಳ್ತೀವಿ. ಹ್ಞೂ, ಹಾಕ್ತೀನಿ ಹೇಳಪ್ಪ. ಲಾಸ್ಟಾಗಿ ತಗೊಳೋದು ಈ ಎಬ್ಬರ್ಸಿದ್ದು ಹಸುನ.
ಹಾ ಎಲ್ಲಾಗೆ ಆಗೋಗಿರೋ ಇಷ್ಟಕ್ಕೆ ಮಾರಿದ್ದೀನಿ ಅಂತ ಹೇಳ್ರಿ. ಹ್ಞೂ ಇವೇ ಮೇಯ್ನು. ಇದಿಲ್ಲ ಅಂದ್ರೆ ಓರಿ ಬರ್ತತಾ? ನಿಜ ಹೇಳ್ರಿ, ಹಸು ಇಲ್ಲ ಅಂದ್ರೆ ಓರಿ ಬರುತ್ತಾ? ಮತ್ತೆ ಇದೇ ಮೇಯ್ನು ಬೇಕಾಗಿರೋದು. ಹಸು ತಂದಿರೋದ ಮನೇಲಿದ್ದಿದ್ದ? ಎಷ್ಟು ದಿನ ಮೇಯಿಸಿದ್ರಿ? ನಾನು 1 ವರ್ಷ ತನಕ ಮೇಯಿಸಿದ್ದೆ. ವರ್ಷದಿಂದ ತಂದಿದ್ರಿ. ಎಷ್ಟು ಕರು ಹಾಕಿತ್ತು? ಒಂದು 2 ಕರು ಹಾಕಿತ್ತು. 2 ಕರು. ಹ್ಞೂ. ಅವಾಗ ಎಷ್ಟಕ್ಕೆ ತಂದಿದ್ರಿ? ನಾನು 60,000 ತಂದಿದ್ದೆ. ಹಾಂ. ಇವಾಗ ಒಂದು 70. ಏನು ಫಲ ಆಗಿದ್ದಂಗೆ ಆಯ್ತಾ? ಫಲ ಆಗಿದೆ. 70,000 ಹೇಳ್ತೀರಾ? ಎಷ್ಟು ನಿಮ್ಮ ಇದು ಕರುನೇನಾ? ಇದು ಕರು, ಇದು ಅದು ಹಸ. ಹಾಂ, ಇದ್ರದ್ದೇ ಕರು. ಚೆನ್ನಾಯ್ತು. ಇಂಥ ಹಸು ಕಟ್ಬೇಕು ಎಲ್ಲರೂ. ಅಂದರೆ ಓರಿನೂ ಇರಬೇಕು, ಹಸುನೂ ಇರಬೇಕು. ಇವಾಗ ಹಸು ಇಲ್ಲ ಅಂದ್ರೆ ಓರಿ ಹೆಂಗೆ ಬರ್ತದೆ? ಬರಲ್ಲ. ಈಗ ಹಸು ಇದ್ರೆ ಓರಿ ಕೊಡ್ತವೆ. ಮತ್ತೆ ದೊಡ್ಡೋರಿ ಇರುತ್ತಲ್ಲ ಬೀಜದವ್ರಿ, ಅದಕ್ಕೂ ಒಂದು ಕೆಲಸ ಸಿಗುತ್ತೆ ಅಲ್ವಾ? ಈಗೆಲ್ಲ ಎಲ್ಲ ಕಟ್ಟರು ಬರೀ ಓರಿ ಕಟ್ಟೋರೆ, ಆದರೆ ಹಸು ಕಟ್ಟೋರು ಯಾರು? ಕರು ಹೆಂಗೆ ಕೊಡ್ತಾವೆ? ಹಸು ಇಲ್ಲ. ಹ್ಞೂ, ಎಲ್ಲ ಸಂತೆಗೆ, ಜಾತ್ರೆಗೆ ಹೋಗ್ತೀವಿ, ಸಂತೆಗೆ ಹೋಗ್ತೀವಿ, ಎಲ್ಲಕ್ಕೂ ಹೋಗ್ತೀವಿ. ನಿಮ್ದೇ ಅವ್ರು ಸರ್? ನಮ್ಮದು ತುಮಕೂರು, ಯಲ್ಲಾಪುರ. ಇದು ಹಸುನೇ. ಇದೆಷ್ಟು ಹೇಳ್ತೀರಾ? ಅದು 65 ಹೇಳ್ತೀನಿ. 65. ಇದು ಫಲ ಆಗೈತಾ? ಹಾಂ. ಇದು ಫಲ ಆಗೈತೆ. ಹಾಂ. ಕರು ಎಷ್ಟು ಚೆನ್ನಾಗೈತೆ. ವರಿ ಕರುನ ಹೆಣ್ಣು ಕರು? ಹಾಂ. ಮುಂದಿನ ವರ್ಷಕ್ಕೆ ದೊಡ್ಡ ಕರು ಆಗ್ತದೆ. ಸರಿ ಅಣ್ಣ, ನಿಮ್ಮ ನಂಬರ್ ಹೇಳ್ರಿ. ನಿಮ್ಮದು ನಂಬರ್ ಇಲ್ವಲ್ಲ? ಇಲ್ವಾ? ಅವ್ರನ್ನೇ ಕೇಳ್ತೀವಿ. ಎಷ್ಟು ಜೊತೆ ಕಟ್ತೀರ ಹಸು? ಏನು ಮನೆತಾಗ ಎಷ್ಟು ಜೊತೆ ಇರ್ತವೆ? 2-3 ಜೊತೆ ಇರ್ತವೆ. ಹಾಂ, 2-3 ಜೊತೆ ಯಾವಾಗಲೂ ಇರ್ತವೆ? ಯಾವಾಗ? ಹಾಂ. ಕರಿ ಹಸುನು ಇರ್ತವೆ. ಏನು ಡೈರಿಗೆ ಹಾಕ್ತೀರಾ ಹಾಲು? ಡೈರಿಗೆ ಹಾಕಲ್ಲ ಸರ್ ನಾವು ಮನೆಗೆ. ಮತ್ತೆ ಹಾಲು ಮೊಸರು? ಸರಿ. ಹಾಂ, ನಂಬರ್ ಹೇಳಿ. 84. ಹಾಂ, 84 ಆಯ್ತಾ? 31 77 64 94. ಬರೀ ಹಸುನೇ ಕಟ್ಟೋದು? ಹಾಂ, ಬರೀ ಹಸು. ಓರಿ ಕಟ್ಟಲ್ಲ? ಯಾಕೆ? ಓರಿ ಕಟ್ಟಲ್ಲ. ಯಾಕೆ? ನಾವು ಓರಿ ಅಂತ ಒಂದು ಜೊತೆ ಹಸು ಪಟ್ಟಿಗಳು ಕಟ್ಟಬೇಕು. ಹಾಂ, ಓರಿ ಅಂತ. ಹಾಂ, ಆ ಥರ ಯಾರು ಕಾಂಟ್ಯಾಕ್ಟ್ ಮಾಡಿ ಹೇಳಿ ಸರ್ ಅಂತ. ಹ್ಞೂ, ಆಯಿತು. ಇವಾಗ ನಿಮ್ಗೆ ಫೋನ್ ಮಾಡ್ತಾರೆ. ಹಾಂ, ಬರೀ ಹಸುಗಳೇ ಕಟ್ತಿರಲ್ವಾ? ಈ ಥರ ಶೋಕಿ ಹಸು, ಸ್ವಾಕಿ ಹಸುಗಳು, ಈ ಥರ ಫಲ ಆಗಿರೋ ಹಸುಗಳು ಕಟ್ತಿರಲ್ವಾ? ಊಟ ಚೆನ್ನಾಗಿರ್ಬೇಕು. ಓರಿ ಅಂತ ಪಡ್ಡೆ ಕಟ್ಬೇಕು. ಪಡ್ಡೆ ಕಟ್ಸು. ಈ ಥರ ಇರೋರು ಯಾರಾದ್ರು ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಂ, ಮಾಡ್ಬೋದು ಅಲ್ವಾ? ಹಸು ಬೇಕಂದ್ರೆ, ಹಸಿನ ಕರುಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನಂಬರ್ ಕೊಟ್ಟಿದ್ದೀರಾ? ಫೋನ್ ಮಾಡ್ತಾರೆ ಬಿಡಿ. ಆಯ್ತು ಸರ್. ಹಾಂ, ಆಯಿತು.